ನಮಸ್ಕಾರ ವೀಕ್ಷಕರೇ. ಈ ಬಾರಿಯ IPL ಯಾಕೋ ಆರಂಭಕ್ಕೂ ಮುನ್ನವೇ ಭಾರಿ ಸದ್ದು ಮಾಡ್ತಾ ಇದೆ. ಒಂದು ಕಡೆ ಟ್ರೇಡ್, ಮತ್ತೊಂದು ಕಡೆ ಡೀಲ್, ಅತ್ತ ಫ್ರಾಂಚೈಸಿಗಳ ಎಡವಟ್ಟುಗಳು, ಇತ್ತ ಆಟಗಾರರ ಸಮಸ್ಯೆಗಳು. ಈ ಬಾರಿ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ IPL ಸುದ್ದಿಯಲ್ಲಿದೆ. ಇದೆಲ್ಲದರ ಮಧ್ಯೆ IPL ಆಟಗಾರನೊಬ್ಬ ಲವ್ ಕೇಸ್ನಲ್ಲಿ ತಗಲಾಕೊಂಡಿದ್ದಾನೆ. ಎಸ್, ಕರ್ನಾಟಕದ ಆಟಗಾರ ಸದ್ಯ IPL ನಲ್ಲಿ ಆಡುತ್ತಿರುವ KC ಕಾರ್ಯಪ್ಪ ಪ್ರೇಮ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. KC ಕಾರ್ಯಪ್ಪ ಹಾಗೂ ಮಾಜಿ ಪ್ರಿಯತಮೆಯಿಂದ ಪ್ರತ್ಯೇಕ ದೂರು ಕೂಡ ದಾಖಲಾಗಿವೆ. KC ಕಾರ್ಯಪ್ಪ ನನ್ನನ್ನ ಮದುವೆಯಾಗಿ ವಂಚಿಸಿದ್ದಾರೆ ಅಂತ ಮಾಜಿ ಪ್ರಿಯತಮೆ RT ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಾಗಲಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರೋ KC ಕಾರ್ಯಪ್ಪ 1.5 ವರ್ಷದ ಹಿಂದೆ ಬ್ರೇಕಪ್ ಮಾಡ್ಕೊಂಡಿದ್ದೇನೆ. ಆಕೆ ಅಭ್ಯಾಸಗಳು ಸರಿಯಿಲ್ಲ. ಈಗ ನನ್ನ ಕ್ರಿಕೆಟ್ ಭವಿಷ್ಯ ಹಾಳು ಮಾಡ್ತೀನಿ ಅಂತ ಗಲಾಟೆ ಮಾಡ್ತಿದ್ದಾಳೆ. ಮನೆ ಬಳಿ ಬಂದು ಗಲಾಟೆ ಮಾಡ್ತಾಳೆ ಅಂತ ಕಾರ್ಯಪ್ಪ ದೂರು ನೀಡಿದ್ದಾರೆ. ಕೊಡಗು ಮೂಲದವರಾದ KC ಕಾರ್ಯಪ್ಪ ಸದ್ಯ IPL ನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಈ ಮುಂಚೆ ಕರ್ನಾಟಕ ರಣಜಿ ತಂಡದಲ್ಲೂ KC ಕಾರ್ಯಪ್ಪ ಆಡ್ತಾ ಇದ್ರು. ಇನ್ನು ಈ ಪ್ರಕರಣ ಸಂಬಂಧ KC ಕಾರ್ಯಪ್ಪ ಪ್ರತಿಕ್ರಿಯೆ ಹೀಗಿದೆ. ನಮಸ್ಕಾರ, ನಾನು KC ಕಾರ್ಯಪ್ಪ ಮಾತಾಡ್ತಾ ಇರೋದು. ಸೊ ಇವಾಗ ನನಗೆ ಒಂದು ಅಲಿಗೇಷನ್ ಬಂದಿದೆ ನನ್ನ ಮೇಲೆ. ದಿಶಾ ಕಾರ್ಯಪ್ಪನವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಸೊ ಬೇಸಿಕಲಿ ಏನಾಗಿದೆ ಅಂದರೆ, ಇದು ಇವಾಗ ನಾನು ಫಸ್ಟ್ FIR ಮಾಡಿದ್ದೀನಿ. ಮೊನ್ನೆ 2 days ಬ್ಯಾಕ್ ನಾನು FIR ಕೊಟ್ಟಿದ್ದೀನಿ. ದಟ್ ಇವ್ರು ನನಗೆ ಥ್ರೆಟನ್ ಮಾಡ್ತಾ ಇದ್ದಾರೆ, ಮತ್ತು ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ. ನನ್ನ ಕ್ರಿಕೆಟ್ ಕರಿಯರ್ಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ನನ್ನ ಅಪ್ಪ ಅಮ್ಮ, ನಾನು ಇಲ್ಲದೆ ಇರ್ಬೇಕಾದ್ರೆ ಅಪ್ಪ ಅಮ್ಮ ಮನೇಲಿ ಇರಬೇಕಾದ್ರೆ ಇವರು ಮನೆಗೆ ಬಂದು ಮನೆ ರೋಡಲ್ಲೆಲ್ಲ ಅಂದರೆ ಟಾರ್ಚರ್ ಮಾಡಿಕೊಂಡು ಮನೆ ಒಳಗಡೆ ಮೆಟ್ಲ ಮೇಲೆ ಕೂತ್ಕೊಂಡು ಚಾಕುನೆಲ್ಲ ಆರ್ಡರ್ ಮಾಡಿ, ನೀನು ನನ್ನ ಜೊತೆ ಇದ್ದಿಲ್ಲ ಅಂದರೆ ನಾನು ಚಾಕುಲಿ ಕುಯ್ಕೊಂಡ್ಬಿಡ್ತೀನಿ, ನನ್ನ ಮದುವೆ ಆಗಿಲ್ಲ ಅಂದರೆ ನಾನು ಸತ್ತೋಗ್ತೀನಿ, ನಿನ್ನ ಹೆಸರು ಬರ್ದ್ಬಿಡ್ತೀನಿ, ಚಾಕುನೆಲ್ಲ ಆರ್ಡರ್ ಮಾಡಿ. ಸೊ ಅದು ತುಂಬಾ ಒಂದು ಕಷ್ಟ ಆಗಿದೆ ನನಗೆ. ಸೊ ಅದರಿಂದ ನಾನು ನನ್ನ ಒಂದು ಸೇಫ್ಟಿ ಮತ್ತು ನನ್ನ ಪೇರೆಂಟ್ಸ್ ಒಂದು ಸೇಫ್ಟಿಗೋಸ್ಕರ ನಾನು FIR ಕೊಟ್ಟಿದ್ದೀನಿ. ಫಸ್ಟ್ FIR ನಾನು ಮಾಡಿದ್ದೀನಿ, ರಿಜಿಸ್ಟರ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇವಾಗ ಕೌಂಟರ್ಗೆ ಅವರು RT ನಗರಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನಾವು 1.5 ವರ್ಷದಿಂದ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸೊ ಬಂದು ಮೀಟ್ ಆಗಿ, ಸೊ ನಾವು ಒಂದೇ ಊರವರಾಗಿರೋದ್ರಿಂದ ನಾವು ರಿಲೇಷನ್ಶಿಪ್ಪಲ್ಲಿ ಓಕೆನೂ ಆಯಿತು, ಇಷ್ಟ ಆಗಿ ನಾವು ಲವ್ ಕೂಡ ಮಾಡಿದ್ವಿ. ಸೊ ಬೇಸಿಕಲಿ ಅದಾದಮೇಲೆ ಏನಾಗಿದೆ ಅಂದರೆ, ರಿಲೇಷನ್ಶಿಪ್ಪು ಅದಾದ್ಮೇಲೂ ಇವರು ಗೊತ್ತಿರಲಿಲ್ಲ ನನಗೆ ಇವರು ಮದುವೆ ಆಗಿರೋದು ಕೂಡ. ಇವರು ಮದುವೆಯಾಗಿ ಒಬ್ಬ ಮುಸ್ಲಿಂ ಹುಡುಗನ ಮದುವೆಯಾಗಿ ಡಿವೋರ್ಸ್ ಆಗಿದೆ. ಸೊ ಅದಾದ್ಮೇಲೆ ಅಮೃತಹಳ್ಳಿಲಿ ಒಂದು ಕೇಸ್ ಇವಾಗಲೂ ರನ್ನಿಂಗಲ್ಲಿದೆ. ಒಬ್ಬ ಹುಡುಗನ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ. ಒಬ್ಬ ಅವ್ರ ಊರು ಹುಡುಗನ ಮೇಲೆನೆ ಇವರು ಹರಾಸ್ಮೆಂಟ್ ಕೇಸ್ ಆಗಿದೆ. ಅಮೃತಹಳ್ಳಿಲಿ ಇನ್ನೂ ರನ್ನಿಂಗ್ ಕೇಸ್ ಇದೆ. ಸೊ ಇಷ್ಟು ಅದೆಲ್ಲ ಆದಮೇಲೆ ಅವರು ತುಂಬ ಡ್ರಗ್ ಮತ್ತೆ ಬೆಂಗಳೂರಲ್ಲಿ ಗೊತ್ತಿಲ್ಲ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ, ನನಗೆ ಅದರ ಐಡಿಯಾ ಇಲ್ಲ. ಬಟ್ ತುಂಬಾನೇ ಡ್ರಗ್ ಅಡಿಕ್ಟ್, ಎಲ್ಲ ತರ ಡ್ರಗ್ಸ್ ಅವರು ಮಾಡ್ತಾ ಇದ್ರು. ಸೊ ನಾನು ಕ್ರಿಕೆಟ್ಗೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು. ಬಿಕಾಸ್ ನಾನು ಎಲ್ಲೇ ಕ್ರಿಕೆಟ್ ಮ್ಯಾಚ್ಗೆ ಹೋಗ್ತಾ ಇದ್ರು, ಏನೇ ಮಾಡ್ತಿದ್ರು, ತುಂಬಾ ಟಾರ್ಚರ್ ಮಾಡ್ತಿದ್ರು. ಮದುವೆ ಮದುವೆ ಆಗಿಲ್ಲ ಅಂದ್ರೆ ನೀನು ಹಂಗ್ ಮಾಡ್ಬಿಡ್ತೀನಿ, ಮದುವೆ ಆಗಿಲ್ಲ ಅಂದ್ರೆ ನೀನು ಹಿಂಗ್ ಮಾಡ್ಬಿಡ್ತೀನಿ, ಅದು ಇದು ಸಾಯಿಸ್ಬಿಡ್ತೀನಿ, ಅದು ಇದು ಅಂತ ಸ್ಟಾರ್ಟ್ ಮಾಡಿದ್ರು ಟಾರ್ಚರ್ ಮಾಡಕ್ಕೆ. ಮತ್ತೆ ಬೇಸಿಕಲಿ ಏನಂದ್ರೆ, ಇವರು ಎಲ್ಲ ಕಡೆ ಇದೇ ತರ ಡ್ರಗ್ಸ್ ಮಾಡಿ ತುಂಬಾನೇ ನನಗೆ ಕಷ್ಟ ಆಗ್ತಿತ್ತು. ಬಿಕಾಸ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಈ ತರ ಡ್ರಗ್ಸ್ ಆಗಲಿ, ಈ ತರ ಅದೇನೇನು ಡ್ರಗ್ಸ್ ನಂಗೆ ಗೊತ್ತಿಲ್ಲ. ಸೊ ಆ ಡ್ರಗ್ಸ್ ಎಲ್ಲ ಇದ್ರೆ ನಂಗೆ ತೊಂದರೆ ಆಗುತ್ತೆ. ಬಿಕಾಸ್ ನಮ್ಮ ಸ್ಪೋರ್ಟ್ ಅಲ್ಲಿ ಅದೆಲ್ಲ ಅಲೋ ಇಲ್ಲ. ಸೊ ಅದೆಲ್ಲ ಮಾಡಿದ್ರೆ ನನಗೆ ತುಂಬಾ ನನ್ನ ಒಂದು ಕ್ರಿಕೆಟ್ ಕರಿಯರ್ಗೆ ತೊಂದರೆ ಆಗುತ್ತೆ. ಪ್ಲೀಸ್ ಬಿಡಿ, ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಬಿಟ್ಟು ನೀವು ಚೆನ್ನಾಗಿರೋದಿದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ, ಇಲ್ಲಾಂದ್ರೆ ನನಗೆ ಪ್ಲೀಸ್ ನನಗೆ ರಿಲೇಷನ್ಶಿಪ್ ಬೇಡ. ಬಿಕಾಸ್ ನನಗೆ ಈ ಡ್ರಗ್ಸ್ ಇಂದ ನನ್ನ ಒಂದು ಕ್ರಿಕೆಟ್ ಕರಿಯರ್ ಹಾಳಾಗುತ್ತೆ ಅಂತ ನಾನು ಪದೇ ಹೇಳ್ತಾ ಇದ್ದೆ. ಸೊ ಅವರು ಏನ್ ಮಾಡಿದಾರೆ ಅಂದ್ರೆ, ಅವರು ಯಾವತ್ತೂ ಬಿಟ್ಟಿಲ್ಲ. ಸೊ ಡ್ರಗ್ಸ್ ಅಲ್ಲಿ ತುಂಬಾ ಅಡಿಕ್ಟ್ ಆಗಿ ಪದೇ ಎಲ್ಲ ತರ ಡ್ರಗ್ಸ್ ಮಾಡೋದು. ಡ್ರಗ್ಸ್ ಮಾಡಿ ಅವ್ರಿಗೆ ಏನಾಗ್ತಿತ್ತು ಗೊತ್ತಿಲ್ಲ, ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ನನಗೆ. ಡ್ರಗ್ಸ್ ಮಾಡ್ಕೊಂಡು ಟಾರ್ಚರ್ ಕೊಟ್ಟಿದ್ದಾರೆ, ಇಲ್ಲಾಂದ್ರೂ ಟಾರ್ಚರ್ ಕೊಟ್ಟಿದ್ದಾರೆ. ಇಷ್ಟು ಅದಾದ್ಮೇಲೂ ಹೋಗಿ ಇವರು ನನ್ನ ಮೇಲೆ FIR ಮಾಡಿದ್ದಾರೆ. ಲಾಸ್ಟ್ ಇಯರ್ 2022 ನನ್ನ ಮೇಲೆ FIR ಕೊಟ್ಟಿದ್ದಾರೆ. ಬಾಗಲಕುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿದ್ದಾರೆ. ಸೊ FIR ಮಾಡಾದ್ಮೇಲೆ ಇವರು ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೂ ಅದು ಬಿ ರಿಪೋರ್ಟ್ ಆಗಿದೆ. ಅದು ಬಿ ರಿಪೋರ್ಟ್ ಆಗಿ 164 ಜಡ್ಜ್ಮೆಂಟ್ ಕೂಡ ಆಗಿದೆ. ಸೊ ಅದೆಲ್ಲ ಆಗಿನೂ ಕೂಡ ಸೊ ಎಲ್ಲ ನಾವು ಒಂದೇ ಊರವರಾಗಿರೋದ್ರಿಂದನೂ ನಾವು ಎಲ್ಲ ಈ ಫ್ಯಾಮಿಲಿಯವ್ರನ್ನ ಕೂರಿಸಿ, ನಮ್ಮ ಅಪ್ಪ ಅಮ್ಮ ಅವರಾಗಲಿ ಅವರ ಅಪ್ಪ ಅಮ್ಮ ಅವ್ರಿಗೆ ಕೂತಿ ಬುದ್ಧಿವಾದನೂ ಹೇಳಿ, ಸೊ ಈ ಥರ ಡ್ರಗ್ಸ್ ಎಲ್ಲ ಬಿಡಬೇಕು, ತೊಂದರೆ ಆಗುತ್ತೆ ಒಬ್ಬ ಕ್ರಿಕೆಟಿಂಗ್ ಕರಿಯರ್, ನೀವೆಲ್ಲ ಈ ಡ್ರಗ್ಸ್ನೆಲ್ಲ ಬಿಡಬೇಕು ಅಂತ ಹೇಳಿದ್ರು. ಆದರೂ ಇವರು ಬಿಟ್ಟೇ ಇಲ್ಲ. ಸೊ ಅದರಿಂದ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈ ಥರ ರಿಲೇಷನ್ಶಿಪ್ ಅಲ್ಲಿ ಆಗಲ್ಲ, ಕಷ್ಟ ಆಗುತ್ತೆ. ಸೊ ಈ ಥರ ಇರೋದ್ರಿಂದ ನನ್ನ ಮೇಲೆ ಈ ಥರ ಡ್ರಗ್ಸ್ ಮಾಡ್ಕೊಂಡು ಮೇನ್ಲಿ ಕಾರಣ ಈ ಡ್ರಗ್ಸ್. ಮತ್ತೆ ಈ ಥರ ನನಗೆ ಯಾಕಂದ್ರೆ ಮುಂಚೆ ಇವರು ರಿಲೇಷನ್ಶಿಪ್ ಅಲ್ಲಿ ಬಂದಾಗ ನನಗೇನು ಹೇಳಿರಲಿಲ್ಲ, ಇವರು ಮದುವೆ ಆಗಿದ್ದು ಹೇಳಿರಲಿಲ್ಲ, ಇವರು ಏನು ಡಿವೋರ್ಸ್ ಆಗಿರೋದು ಹೇಳಿರಲಿಲ್ಲ. ಮತ್ತೆ ಅದಾದ್ಮೇಲೆ ಒಬ್ಬ ಹುಡುಗನ ಮೇಲೆ
ಆಲ್ರೆಡಿ ಒಂದು ಹರಾಸ್ಮೆಂಟ್ ಕೇಸ್ ರನ್ನಿಂಗ್ ಅಲ್ಲಿ ಇದೆ ಅಮೃತಹಳ್ಳಿ ಸ್ಟೇಷನ್ ಅಲ್ಲಿ. ಸೊ ಇದೆಲ್ಲ ನನಗೆ ಅದಾದ್ಮೇಲೆ ಗೊತ್ತಾಗಿದ್ದು. ಸೊ ಇಷ್ಟೆಲ್ಲ ರಿಪೋರ್ಟ್ ಆಗಿ ಇದಾದ್ಮೇಲೂ ಇವಾಗ ಮೊನ್ನೆ ರೀಸೆಂಟ್ ಆಗಿ ತಂದೆ ತಾಯಿಗೆ ತೊಂದರೆ ಕೊಡೋದು, ಮತ್ತೆ ತಂದೆ ತಾಯಿ ಇಬ್ಬರೇ ಇರ್ಬೇಕಾದ್ರೆ ಚಾಕುನ ಆರ್ಡರ್ ಮಾಡಿ ನನ್ನ ಕುಯ್ಕೊಂತೀನಿ, ಇವಾಗ ನೀನು ನನ್ನ ಮದುವೆ ಆಗಿಲ್ಲ ಅಂದ್ರೆ ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಾನು ನಿನ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ. ತಂದೆ ತಾಯಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಸೊ ಇಂಡೈರೆಕ್ಟ್ ಆಗಿ ಏನಂದ್ರೆ ಇವಾಗ ಚಾಕುನ ತಗೊಂಡ್ಬಂದು ಮನೆ ಮುಂದೆ ಮೆಟ್ಲಲ್ಲಿ, ನಾನು ಮನೇಲಿ ಕ್ಯಾಮ್ರಾ ಇದೆ, ಎಲ್ಲ ರೆಕಾರ್ಡ್ ಆಗಿದೆ. ಸೊ ಚಾಕುನ ಆರ್ಡರ್ ಮಾಡಿ ನಾನು ಸಾಯ್ತೀನಿ ಅಂತೆಲ್ಲ ಇದು ಮಾಡಿ ಪೊಲೀಸರು ಇಮಿಡಿಯೇಟ್ ಆಗಿ ಆ ಚಾಕುನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲ ಸಿಕ್ಕಿದೆ, ಚಾಕು ಸಿಕ್ಕಿದೆ. ಮತ್ತೆ ಎಲ್ಲ ಇವರು ಅಷ್ಟು ಮನೆ ಮುಂದೆ ಬಂದು ಜೋರಾಗಿ ಬೆಲ್ ಹೊಡೆಯೋದು. ನಾನು ಇಲ್ಲದೆ ಇರಬೇಕಾದ್ರೆ ನಮ್ಮಲ್ಲಿ ಪೇರೆಂಟ್ಸು ಇಬ್ಬರೇ ಇದ್ದಾಗ